ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇಂದಿನ ಈ ನಿನಾದ ಉತ್ಸವಕ್ಕೆ ಆಗಮಿಸಿರುವಂಥ ಎಲ್ಲ ಪೋಷಕರು, ರಸಿಕರು, ಅಭಿಮಾನಿಗಳು ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಅತಿಥಿಗಳನ್ನು ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ
ಚಂದ್ರಶೇಖರ್ ಸರ್ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಹಾಗೆ ನಮ್ಮ ಶಿಬಿರಗಳಿಗೆ ಬಂದ್ಬಿಟ್ರೆ ಎಲ್ಲ ತರದ ಹಾಡುಗಳು, ಎಲ್ಲಾ ತರ ಜನಪದ ಗೀತೆ, ರಂಗಗೀತೆ, ಭಾವಗೀತೆ, ಭಕ್ತಿಗೀತೆ, ದಾಸರ ಪದಗಳು, ಎಲ್ಲ ಹಾಡುಗಳನ್ನು ಹೇಳ್ಕೊಡೋರು. ನಾನೀಗ ಅವ್ರನ್ನ ಪರಿಚಯ ಮಾಡ್ಕೊಡ್ತಾನೆ, ಅವ್ರನ್ನ ಸ್ವಾಗತ ಮಾಡ್ತೀನಿ. ಅವ್ರ ಬಗ್ಗೆ ಹೇಳಲೇಬೇಕು, ಮಕ್ಕಳ ಕೇಳಿಸ್ಕೊಳ್ಳಿ. ಸರ್ ಹೇಳ್ಕೊಡುವಾಗ ನಾನು ಅವರಿಂದ ಕಲಿತ ಒಂದು ಪಾಠ, ಈಗ ಮಕ್ಳುಗಳಿಗೂ ಅಷ್ಟೇ, ನಾನು ಬರ್ಸಿಲ್ಲ ಯಾರಿಗೂ ಹಾಡುಗಳನ್ನ. ಬರ್ಸಿದ್ದೀನ ಮಕ್ಕಳ? ಇಲ್ಲ. ನೀವಿಲ್ಲೇ ಬರ್ಕೋಬೇಕು ಅಂತ ಹೇಳ್ತಾ ಇದ್ದೆ. ನೀವಿಲ್ಲೇ ಬರ್ಕೋಬೇಕು ಮಕ್ಕಳ, ಯಾರು ಪುಸ್ತಕ ಪೆನ್ನು ಮುಟ್ಟಬಾರ್ದು. ಆಮೇಲೆ ಬೇಕಾದ್ರೆ ನೀವು ನೋಡ್ಕೊಂಡು ಎಲ್ಲಾದ್ರೂ ಬರ್ಕೊಳ್ಳಿ. ಹಾಡುವಾಗ ಅಲ್ಲಲ್ಲೇ ತಲೆಲೇ ಬರ್ಕೋಬೇಕು, ಮನಸ್ಸಲ್ಲಿ ನೀವು ಸಾಹಿತ್ಯ ನೆಟ್ಕೊಂಡು ಹಾಡಬೇಕು. ಈ ಒಂದು ಕ್ರಮನ ನಾನು ಕಲ್ತಿದ್ದು ಆಚಾರ್ಸರಿಂದ. ಅವರು ಹಾರ್ಮೋನಿಯಂ ಇಟ್ಕೊಂಡು ಶುರು ಮಾಡಿದ್ರೆ ಕುತ್ಕೊಂಡು 1.5 ಗಂಟೆ 2 ಗಂಟೆ ಶಿಬಿರದಲ್ಲಿ ಇಲ್ಲಾಂದ್ರೂ ಒಂದಿನಕ್ಕೆ 2 ಹಾಡು ಆ ಮಕ್ಳಿಗೆ ಬಂದ್ಬಿಡ್ಬೇಕು. ಅಲ್ಲೇನೆ ಆನ್ ಸ್ಪಾಟ್, ಅಲ್ಲೇ ಲಾಟ್ರಿ, ಅಲ್ಲೇ ಡ್ರಾ ಅಂತೀವಲ್ಲ, ಹಂಗೆ ಅಲ್ಲೇ ಹೇಳ್ಕೊಟ್ಟು ಅಲ್ಲೇ ಪರ್ಫಾರ್ಮೆನ್ಸು. ಮಕ್ಳು ಅದ್ಭುತವಾಗಿ ಹಾಡು ಒಪ್ಪಿಸ್ಬಿಡೋರು. ಅದು ಒಂದು ಕಲೆ. ಈಗ ಟೀಚರ್ಸ್ ಆಗೋದು, ಪರ್ಫಾರ್ಮೆನ್ಸ್ ಯಾರು ಬೇಕಾದ್ರೂ ಆಗ್ಬೋದು, ಸಂಗೀತಗಾರ ಆಗ್ತಾರೆ, ಡಾನ್ಸರ್ಸ್ ಆಗ್ತಾರೆ. ಆದರೆ ಟೀಚಿಂಗ್ ಅನ್ನೋದು ಒಂದು ಅದ್ಭುತವಾದ ಕೌಶಲ್ಯ. ಅದೊಂದು ಟೆಕ್ನಿಕ್, ಅದು ಎಲ್ರಿಗೂ ಬರಲ್ಲ. ಆ ಥರದಲ್ಲಿ ತುಂಬ ಒಳ್ಳೆ ಶಿಕ್ಷಕರು. JSS ವುಮೆನ್ಸ್ ಸ್ಕೂಲಲ್ಲಿ ಸರ್ ಥಿಯೇಟರ್ ಟೀಚರ್ ಆಗಿದ್ದಾರೆ, ರಂಗ ಶಿಕ್ಷಕರಾಗಿದ್ದಾರೆ. ಹಾಗೆ ಎಲ್ಲ ರಂಗ ಸಂಗೀತ ಮತ್ತೆ ನಾಟಕ ಸರ್ ಅವ್ರ ಜೊತೆಗೇನೆ ಇದ್ದವರು. ನೀನಾಸಂನಲ್ಲಿ ಫಸ್ಟ್ ಬ್ಯಾಚ್ ಸರ್ ನೀವು? ನೀನಾಸಂ 3ನೇ ಬ್ಯಾಚಲ್ಲಿ BV ಕಾರಂತರ ಜೊತೆಗೆ ಇದ್ದು ಅವ್ರ ನಾಟಕದ ಸಂಗೀತ ಸಂಯೋಜನೆಯಲ್ಲಿ ಇವರು ಕೂಡ ಜೊತೆಗೆ ಇದ್ದು ಗೋಕುಲ ನಿರ್ಗಮನದಂತ ಒಂದು ದೊಡ್ಡ ನಾಟಕಕ್ಕೆ ಅವ್ರ ಸಂಗೀತ ಸಂಯೋಜನೆ ಮಾಡುವಾಗ ಸರ್ರು ಅದರಲ್ಲಿ ನಿರಂತರವಾಗಿ ನಾಟಕದೊಳಗಡೆ ಪಾತ್ರನೂ ಮಾಡ್ತಾ ಸಂಗೀತದಲ್ಲಿ ಮ್ಯೂಸಿಕ್ ಬಿಟ್ಟಲ್ಲೂ ಕೂಡ ಇದ್ದು ಅದರಲ್ಲಿ ಅವ್ರ ಜೊತೆಗೆ ಪಡೆದಂಥವ್ರು. ಈಗಲೂ ಗೋಕುಲ ನಿರ್ಗಮನ ನೀವು ಆಡಿಯೋ ಎಲ್ಲ ಸಿಗತ್ತೆ. ತುಂಬಾ ಒಳ್ಳೆ ಪಾಪ್ಯುಲರ್ ಆದಂತ ಥಿಯೇಟರ್ ಮ್ಯೂಸಿಕ್ ಅದು. BV ಕಾರಂತರ ಸಂಯೋಜನೆ ಇರೋ ಹಾಡುಗಳು ಅದರಲ್ಲಿ ಕೂಡ ಸರ್ ಹಾಡಿದ್ದಾರೆ. ನಾ ಯಾಕೆ ಇಷ್ಟೆಲ್ಲ ಹೇಳ್ತೀನಿ ಅಂದ್ರೆ ಮಕ್ಕಳೇ, ನಾವ್ ಯಾವಾಗೂ ಹೇಳ್ತಿರ್ತೀವಲ್ಲ, ಹಾಡಲ್ಲಿ ನಿಮ್ಗೆ ಏನ್ ಮುಖ್ಯ, ಅದ್ರಲ್ಲಿ ಏನ್ ನುಡಿತೀವಿ ನಾವು, ನಾವು ಅದರಲ್ಲಿ ಕಂಟೆಂಟ್ ಏನಿದೆ, ವಿಚಾರ ಏನಿದೆ ಮುಖ್ಯ ಅಂತ ಹೇಳ್ತೀವಲ್ಲ, ಆ ತರ ಹಾಡಿನ ಹಿಂದೆ ಇರೋ ವಿಚಾರಗಳನ್ನ ಮಕ್ಕಳಿಗೆ ಸದಾ ಹೇಳ್ತಾ ಸಂಗೀತ ಒಂದು ಇದಷ್ಟೇ ಪಕ್ಕಕ್ಕೆ, ಅದ್ರ ಜೊತೆಗೆ ಆ ಸಾಹಿತ್ಯವೇ ಕೇಂದ್ರ ಬಿದ್ದು ಅಂತ ಮಕ್ಕಳಿಗೆ ಆ ಪರಿಕಲ್ಪನೆಯಲ್ಲಿ ಪಾಠ ಮಾಡ್ತಾ ಬರ್ತಾ ಇರುವಂಥವ್ರು. ಹಾಗಾಗಿ ಅವರು ಸದಾ ಆಯಾಮ ಅಕಾಡೆಮಿ ಜೊತೆಗಿರ್ತಾರೆ. ಇವತ್ತು ಕೂಡ ಅವ್ರು ನಮ್ಮ ಈ ಕಾರ್ಯಕ್ರಮದಲ್ಲಿರೋದು ಅತ್ಯಂತ ಸಂತೋಷವಾದ ವಿಚಾರ. ಅವರಿಗೆ ಸ್ವಾಗತ ಕೋರ್ಬೇಕು ಅಪ್ಪಾಜಿಯವರು ಅಂತ ಕೇಳ್ಬೋದು. ಮತ್ತೆ ಹಾಗೆ ರಾಜೇಶ್ ಬಿ ಸರ್ ಅವಾಗಲೇ ಹೇಳ್ದಂಗೆ ಹಿಂದೂ ಪತ್ರಿಕೆಯಲ್ಲಿ ಹಿರಿಯ ಸಹಾಯಕ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಿದ್ದಾರೆ ವೃತ್ತಿಯಲ್ಲಿ. ಆದರೆ ಪ್ರವೃತ್ತಿಯಲ್ಲಿ ಅವರು ಕೂಡ ರಂಗಭೂಮಿ ಕಲಾವಿದರು. ರಂಗವಲ್ಲಿ ಅಂತ ಅವ್ರದೇ ಒಂದು ನಾಟಕದ ತಂಡ ಇದೆ, ಸಂಸ್ಥೆ ಇದೆ. ಅದಲ್ಲದೆ ಇತ್ತೀಚೆಗೆ ಅವರು ಭಾರತೀಯ ಶೈಕ್ಷಣಿಕ ರಂಗಭೂಮಿ ಸಂಸ್ಥೆ ಅಂತ ಮಾಡ್ಕೊಂಡಿದ್ದಾರೆ. ರಂಗಭೂಮಿ ಅನ್ನೋದು ಶೈಕ್ಷಣಿಕ, ಅಲ್ಲೇ ಅರ್ಥ ಮಾಡ್ಕೋಬೇಕು ನಾವು. ಒಂದು ಶೈಕ್ಷಣಿಕವಾಗಿ ನಾವು ರಂಗಭೂಮಿನ ಹೇಗೆ ನೋಡೋದು, ಅಕಾಡೆಮಿಕ್ ಆಗಿ, ಆ ಥರ ನಿಟ್ಟಿನಲ್ಲಿ ಮಕ್ಕಳ ಜೊತೆಗೆ ಅವರು ರಂಗಭೂಮಿಯ ಚಟುವಟಿಕೆಗಳನ್ನ ಮಾಡೋದಕ್ಕೋಸ್ಕರನೇ ಹಿರಿಯರಾದ ಪ್ರಸನ್ನ ಸರ್ ಅವ್ರ ಜೊತೆಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಆ ಸಂಸ್ಥೆಯಲ್ಲಿ. ಮತ್ತೆ ಅವರು ನಿರಂತರವಾಗಿ ಕಳೆದ 10-15 ವರ್ಷಗಳಿಂದ ರಂಗಭೂಮಿಯ ಕಲಾವಿದರಾಗಿ ಇದ್ದಾರೆ. ಇವತ್ತು ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅತ್ಯಂತ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ.
ಹಾಗೆ ನಮ್ಮ ಮನೆಯವರನ್ನು ನಿಮ್ಗೇನು ಹೊಸದಾಗಿ ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ, ಆದರೂ ಪರಿಚಯ ಮಾಡಿಕೊಡ್ಬೇಕು. ಯಾಕಂದರೆ ಏನಕ್ಕೆ ನಾನು ಹೇಳ್ತೀನಿ ಅಂದರೆ, ನಮ್ಗಳಿಗೆ ಆಗಲಿ ನಾವೆಲ್ಲ ಬೆಳೆದಿದ್ದು ಒಂದು ರೀತಿ, ಆದರೆ ಬದುಕನ್ನ ಯಾವ ನೆಲೆಗಟ್ಟಲ್ಲಿ ನೋಡಬೇಕು, ಒಂದು ಸಾಂಸ್ಕೃತಿಕ ಚಟುವಟಿಕೆಯನ್ನು ಯಾವ ನೆಲೆಗಟ್ಟಲ್ಲಿ ನೋಡಬೇಕು, ಸಂಗೀತ ಆಗಲಿ, ನಾಟಕ ಆಗಲಿ, ನೃತ್ಯ ಆಗಲಿ, ಈ ಪ್ರದರ್ಶನ ಕಲೆಗಳನ್ನು ಯಾವ ನಿಟ್ಟಿನಲ್ಲಿ ನಾವು ಚಿಂತಿಸಬೇಕು, ಆಲೋಚಿಸಬೇಕು ಅನ್ನೋ ಒಂದು ಏನು ಹೇಳ್ತೀವಿ ಆ ಥರದೊಂದು ಪರಿಕಲ್ಪನೆ ಇವತ್ತಿನ ದಿನ ನಮ್ಗಳಿಗೆಲ್ಲ ಬಂದಿದೆ ಅಂದರೆ ಅದು ನಮಗೆ ರಂಗಭೂಮಿಯ ನಂಟೇನೆ. ಆ ರಂಗಭೂಮಿ ನಂಟು ನನಗೆ ಆಗಿದ್ದು ನಮ್ಮ ಮನೆಯವರಿಂದ. ಹಾಗಾಗಿ ನಾನು ಅವ್ರಿಗೆ ಸದಾ ಯಾವಾಗಲೂ ಏನು ಹೇಳಬೇಕು, ಯಾವಾಗಲೂ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮೆಲ್ಲ ಆಯಾಮ ಅಕಾಡೆಮಿಯ ಚಟುವಟಿಕೆ ನಾವು ಎಷ್ಟೋ ಸಾರಿ ಅವರು ಟ್ರಸ್ಟಿ ಆಗಿದ್ದಾರೆ, ಬಟ್ ನಾವೇನು ಕೇಳಲ್ಲ, ನಮ್ಮ ಪಾಡಿಗೆ ನಾವು ಇನ್ನೇನೋ ಮಾಡ್ತಾ ಇರ್ತೀವಿ, ಖರ್ಚುಗಳಾಗ್ಬೋದು, ಕಾರ್ಯಕ್ರಮಗಳಾಗ್ಬೋದು, ಮಾಡ್ತಾನೆ ಇರ್ತೀವಿ. ಆದರೆ ನಾವು ಏನೇ ಮಾಡಿದ್ರೂ ಅವ್ರ ಸಹಕಾರ ಇರುತ್ತೆ ನಮಗೆ. ಯಾವಾಗಲೂ ನಮ್ಮ ಮಕ್ಕಳಿಗಂತೂ ತುಂಬ ಅವರು ಸ್ಫೂರ್ತಿದಾಯಕವಾಗಿರ್ತಾರೆ, ಮೋಟಿವೇಟ್ ಮಾಡ್ತಾ ಇರ್ತಾರೆ, ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರು ಕೂಡ ರಂಗಭೂಮಿಯ ಕ್ಷೇತ್ರದಲ್ಲಿ ಹಿರಿಯ ರಂಗ ಕಲಾವಿದರು, ಈಗ ಸಿನಿಮಾ ಕ್ಷೇತ್ರದಲ್ಲಿ ನಟರಾಗಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇರೋದು ವಿಶೇಷನೇ, ಯಾಕಂದರೆ ಅವ್ರ ಮನೆಯಲ್ಲಿರೋದೇ ವಿಶೇಷ ಆಗೋಗಿದೆ. ಹಾಗಾಗಿ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಮತ್ತೊಮ್ಮೆ ಎಲ್ಲ ಪೋಷಕರಿಗೆ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಮೊದಲಿಗೆ ಚಂದ್ರಶೇಖರ್ ಸರ್ ಅವರು ಒಂದೆರಡು ಶುಭ ನುಡಿಗಳನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು ಅಂತ ಕೇಳ್ಕೊತೀನಿ. ನಾನು ಭಾಷಣಕಾರನಲ್ಲ, ಸಾಮಾನ್ಯವಾಗಿ ಹಾಡುಗಾರ, ಹಾರನೆ ನುಡಿಸ್ತೀನಿ, ಕೀಬೋರ್ಡ್ ನುಡಿಸ್ತೀನಿ, ಕೃಷ್ಣಕುಮಾರ್ ಇವೆಲ್ಲ ನಮಗೆ ಗೆಳೆಯರೆ. ತುಂಬ ಕಾರ್ಯಕ್ರಮಗಳಲ್ಲಿ ನಾವು ಸೇರ್ತಿರ್ತೀವಿ. ಪಾಂಡವಪುರದಲ್ಲಿ ಆಯಾಮ ಶಾಲೆ ನಡೆಸ್ತಿದ್ದ ಪ್ರಕಾಶ್ ಶಾಬಾಯ್ ಅವರು ಅಲ್ಲಿಗೆ ಒಂದು 40-50 ಮಕ್ಕಳು ಇರೋರು. ನಾನು ಹಾರ್ಮೋನಿಯಂನ ಇಲ್ಲಿಂದ ಮೈಸೂರಿಂದ ಪಾಂಡವಪುರಕ್ಕೆ ಬೈಕಲ್ಲಿ ಹೋಗೋದು, ರಿಹರ್ಸಲ್ ಮಾಡಿಸೋದು ಮತ್ತು ಬರೋದು. ಆ ರೀತಿ ತುಂಬ ದಿನಗಳು ಅಲ್ಲಿ ವರ್ಕ್ಶಾಪು ಮತ್ತು ಅಲ್ಲಿಯ ಉತ್ಸವಗಳು, ಅಲ್ಲಿ ಕೂಡ ಭರತನಾಟ್ಯ ಜೊತೆಗೆ ರಂಗಗೀತೆ, ಎಲ್ಲ ರೀತಿಯ ಗೀತೆಗಳನ್ನು ಕಲಿಸುವಂಥ ಒಂದು ಅವಕಾಶವನ್ನು ಪ್ರತಿ ವರ್ಷ ನಾನು ಕರೀತಾ ಇದ್ದೆ. ಅವರು ನಾನು ಹೋಗ್ತಿದ್ದೆ, ಕಲಿಸ್ತಿದ್ದೆ. ಮೈಸೂರು ಅನ್ನೋದೊಂದು ಒಂಥರ ನಮಗೆ ಭ್ರಮೆ. ಅದು ಅಂದರೆ ಇಲ್ಲಿ ಬಂದಾಗ ನಮಗೆ ಒಂದು ವೇದಿಕೆ ಕೊಟ್ಟು, ನಾನು ರಂಗಭೂಮಿನಲ್ಲಿ ಕಳೆದೊಂದು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಿಮಗೆ ಲಿಂಗರಾಜ್ ಸರ್. ಇದನ್ನು ನಾನು ಇವತ್ತು ಹೇಳಲೇಬೇಕು. ನಾನು ಹೇಳಿದಾಗ ನನಗೆ ಆ್ಯಕ್ಚುಲಿ ಭಯನೇ ಆಗ್ಬಿಡ್ತು. ನನಗೆ ಅದರಲ್ಲೂ ಇಲ್ಲಿ ಬಂದಾಗ ಇನ್ವಿಟೇಷನ್ ಕಳಿಸಿದಾಗ ಸರ್ ಬೇರೆ ವೇದಿಕೆ ಮೇಲೆ ಹಾಕ್ಬಿಟ್ಟವ್ರೆ, ಅವ್ರ ಜೊತೆ ಗುರುಗಳ ಜೊತೆಗೆ ನಾನು ಕೂತ್ಕೋಬೇಕಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಸರ್, ನಿಮ್ಮ ಆಶೀರ್ವಾದ, ನೀವು ನಮ್ಮನ್ನು ವೇದಿಕೆ ಕರ್ಕೊಂಡ್ಬಂದ್ವಿ. ನಾವು ಸಂತೋಷದಿಂದ ಕಳೆದ 20 ವರ್ಷದಿಂದ ಥಿಯೇಟರ್ ರಂಗಭೂಮಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ತುಂಬ ಸಂತೋಷ ಇದೆ. ಈ ಇತ್ತೀಚೆಗೆ ಕಳೆದ ಮೇಡಮ್ ಹೇಳ್ತಾ ಇದ್ದೆ, ಕಳೆದ 1 ವರ್ಷದಿಂದ ನಾವು ಕೂಡ ಮಕ್ಕಳ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀವಿ ಅಂತ. ನಾನು ಮುಖ್ಯವಾಗಿ ಮಕ್ಕಳು ಹಾಡಿದಾಗ ಕೊನೆಯ ಹಾಡು ನನಗೆ ತುಂಬ ಇಷ್ಟ ಆಗೋದು. ಅದು ಪರಿಸರದ ಗೀತೆ, ಅವ್ರು ಏನು ಹಾಡಿದ್ರು ಅದು ಹೆಂಗಂತಿತ್ತು ಅಂದರೆ, ಸಾಕು ಬಿಡಿ, ಇನ್ನು ಇರೋ ಬರೋದೆಲ್ಲ ನೀವೇ ತಿಂದು ಮುಕ್ಕಬೇಡಿ, ನಮ್ಮೊಂಚೂರು ಉಳಿಸ್ಬಿಡಿ, ಒಂಚೂರು ನೀರು, ಒಂಚೂರು ನದಿ, ಒಂಚೂರು ಚಾಮುಂಡಿ ಬೆಟ್ಟ, ಅದು ಹೆಚ್ಚು ಕಮ್ಮಿ ಹೊರಟೋಗ್ತಾ ಇದೆ ಅಂತ ಪಾಪ ಅವ್ರು ಗೋಗರಿತಾ ಇದ್ದಾರೆ ನಮಗೆ. ಅಂದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಾವು ಮನುಷ್ಯರಾಗಿ ಉಳಿದಿಲ್ಲ ನಾವು ಯಾರು ಅಂತ ಅನ್ನಿಸ್ತಿತ್ತು ನನಗೆ. ಅನಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವರು ಲಿಂಗರಾಜ್ ಅಂದರು, ಇವರಿಬ್ಬರು ನನ್ನ ನಿಜವಾದ ಹೆಸರು ಲಿಂಗರಾಜ್ ಅಂತಾರೆ. ಸಿನಿಮಾಗೆ ಬಂದಮೇಲೆ ಅದು ಬಲರಾಜವಾಡಿ ಅಂತ ಸ್ಕ್ರೀನ್ ನೇಮ್ ಮಾಡ್ತಾರೆ. ಬಲ ಅನ್ನೋದು ಕೂಡ ನನಗೆ ನಾಟಕದಿಂದ ಬಂದ ಹೆಸರು. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಈ ಮಕ್ಕಳು ಇವತ್ತು ಏನು ಹಾಡುಗಳು ಹೇಳಿದ್ರು, ಮಕ್ಕಳೇ ತುಂಬ ಚೆನ್ನಾಗಿ ಹಾಡಿದ್ರಿ ಮಕ್ಕಳೇ, ಮತ್ತೆ ಚಪ್ಪಳೆ ಕಟ್ಕೊಂಡಿದ್ದೀವಿ. ಮಕ್ಕಳು ಹಾಡಿದ್ರೆ, ಮಕ್ಕಳು ಖುಷಿ ಪಟ್ಟರೆ, ಮಕ್ಕಳು ಹಾಡು ಮತ್ತೆ ಆ ಖುಷಿಯನ್ನು ನೋಡಿ ಪೋಷಕರು ಖುಷಿ ಪಟ್ಟರೆ, ಪೋಷಕರ ಒಳಗಡೆ ಒಂದು ಸಂತೋಷ ಆಗುತ್ತೆ, ಒಂದು ಅವ್ಯಕ್ತವಾದ ಸಂತೋಷ. ನನ್ನ ಮಗ ಎಷ್ಟು ಚೆನ್ನಾಗಿ ಆಡ್ತಾನಲ್ಲ, ನನ್ನ ಮಗ ಎಷ್ಟು ಚೆನ್ನಾಗಿ ಆಡ್ತಾಳಲ್ಲ ಅಂತ. ಆ ಸಂತೋಷಕ್ಕೆ ನಾವು ಬಾಯಿಗಳಾಗಿರ್ತೀವಿ, ನಮಗೊಂದು ಸಂತೋಷ ಆಗುತ್ತೆ, ನಾವು ಉತ್ಸಾಹದಿಂದ ಇರ್ತೀವಿ, ಮತ್ತಷ್ಟು ನಮಗೆ ಬೇರೆ ಬೇರೆ ಕೆಲಸಗಳು ಮಾಡೋದಕ್ಕೆ ಉತ್ಸಾಹ ಸಿಗುತ್ತೆ.
ನನ್ನ ಮತ್ತೆ ಶಾಂಭವಿ ಮತ್ತೆ ನಮ್ಮೆಲ್ಲರ ಮನಸ್ಸುಗಳು, ರಾಜೇಶ್ವರ ಆಗ್ಬೋದು, ಚಂದ್ರಶೇಖರ್ ಆಗ್ಬೋದು, ನಮ್ಮೊಂದು ದೊಡ್ಡ ದೊಡ್ಡ ಮಾದರಿಗಳಿದ್ದಾರೆ. ವಿವೇಕಾನಂದ ನಾನು ಕೆಲಸ ಮಾಡಿದ್ದೀನಿ. ಸತ್ತೋರ್ ಸುತ್ತಮುತ್ತ ಒಂದು ನಾಟಕ, ಧ್ರುವ ನಾಟಕ, ತುಂಬ ದೊಡ್ಡ ದೊಡ್ಡ ಏನು ಮಾದರಿ ಇರುವಂಥ ಮಾರ್ಗದರ್ಶಕರು ಅವ್ರಗಳ ಜೊತೆ ಕೆಲಸ ಮಾಡಿದ್ದೀವಿ. ಅದು ಸದಾ ನಮ್ಮ ಮನಸ್ಸಲ್ಲಿ ಇರೋದು ಏನಂತಂದ್ರೆ ಅದು ಮುಂದೆ ಪಾಸ್ ಆಗಬೇಕು ಅಂತ. ಅಂದರೆ ಒಳ್ಳೆತನ, ಒಳ್ಳೆ ಮಾತು, ಒಳ್ಳೆ ನುಡಿ, ಒಳ್ಳೆ ಮನಸ್ಸು, ಒಳ್ಳೆ ಆಲೋಚನೆ, ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡು ಮನಸ್ಸು. ಇವತ್ತು ಎಲ್ರಿಗೂ ಗೊತ್ತಿದೆ, ನಮ್ಮನೇಲೂ ಹಂಗೆ ಆಗ್ತಾ ಇದೆ. ನಾವೆಲ್ಲ ಮೈಕ್ರೋ ಅಲ್ಲ ನ್ಯಾನೋ ಫ್ಯಾಮಿಲಿಗಳಾಗ್ತಾ ಇದ್ದೀವಿ. ಸಣ್ಣ 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 ಆಗ್ತಾ ಇದ್ದೀವಿ. ಮನೇಲಿ ಈಗ 4 ಮೊದಲು 5 ಇದ್ದದ್ದು ಈಗ ಆಮೇಲೆ 4 ಆಯಿತು, 4 ಇದ್ದು 3 ಇದು. ಅವನೊಂದು 8ನೇ ಕ್ಲಾಸ್ವರೆಗೂ ಓಕೆ, ಆಮೇಲೆ ಅವ್ನು ಯಾವುದೋ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಿ ಆಮೇಲೆ ಅವ್ನು ಟಿ ವಿ ಮಾಡ್ಕೊಂಡು ಹಂಗೆ ಹೊರಗಡೆ ಹೋಗಿ ಹೋಗಿ ದೂರ ಹೋಗಿ. ಪ್ರಾರಂಭದಲ್ಲಿ ನಾವು ತುಂಬ ಸಂತೋಷ ಪಡ್ತೀವಿ, ನನ್ನ ಮಗ ಫಾರಿನ್ ಹಾಗೆ ಅಂತ. ಆಮೇಲೆ ನಂತರ ಗೊತ್ತಾಗಕ್ಕೆ ಶುರು ಆಗುತ್ತೆ. ನಾವು ವಿಡಿಯೋ ಕಾಲಲ್ಲಿ ಫೋನ್ ಮಾಡ್ತಾ ಇದ್ದೀವಿ. ವಿಡಿಯೋ ಕಾಲಲ್ಲಿ ಕಷ್ಟ ಹೇಳ್ಕೊಳಕ್ಕಾಗಲ್ಲ. ವಿಡಿಯೋ ಕಾಲಲ್ಲಿ ಮಕ್ಕಳಿಗೆ ಸಂತೋಷವಾಗಿ ಇರಬೇಕು. ಎಷ್ಟು ದಿವಸ ಸಂತೋಷವಾಗಿ ನೀವು ಅವ್ರ ವ್ಯವಸ್ಥಾಗುತ್ತೆ. ಹಾಗಾಗಿ ನಮ್ಮ ಮಕ್ಕಳು ನಮ್ಮ ಹತ್ರನೇ ಇರಬೇಕು ಅಂತಲ್ಲ, ನಮ್ಮ ಹತ್ರನೇ ಇದ್ದು ಕೂಡ ಮಾನವೀಯ ಮೌಲ್ಯಗಳನ್ನು, ಸಂಬಂಧಿಕರು. ಈಗ ನಾವು ಇತ್ತೀಚೆಗೆ ಮದುವೆಗಳನ್ನು ಹೋಗ್ತಾ ಒಂದು 15-18 ವರ್ಷದಿಂದ ಮದುವೆಗೆ ಹೋಗ್ತಾ ಇದ್ದೀವಿ. 20 ವರ್ಷದಿಂದ ಆಗಿರೋ ಬದಲಾವಣೆಗಳು. ನೀವು ಯಾವುದೇ ಮದುವೆಗೆ ಹೋಗಿ ಅಥವಾ ಗೃಹಪ್ರವೇಶಕ್ಕೆ ಹೋಗಿ ಗಂಡ ಹೆಂಡತಿ ಇಬ್ಬರೇ ಬಂದಿರ್ತಾರೆ, ಮಕ್ಕಳು ಬಂದಿರಲ್ಲ. ಕಾರಣ ಕೇಳಿದವ್ರಿಗೆ ಟ್ಯೂಷನ್ ಇದೆ, ಕ್ಲಾಸ್ ಇದೆ, ಇಂಥದ್ದು ಏನೋ ಒಂದು. ಹೌದು, ನಿಜ, ಮಕ್ಕಳಿಗೆ ಅಷ್ಟು ಒತ್ತಡ ಇದೆ, ಅಷ್ಟು ಕೆಲಸ ಮಾಡಬೇಕು, ಎಲ್ಲವೂ ಇದೆ. ಆದರೆ ಅವ್ರಿಗೆ ಸಂಬಂಧ ಬೆಳೆಯೋದಿಲ್ಲ, ಸಂಬಂಧಿಕರೊಟ್ಟಿಗೆ ಬೆಳೆಯೋದಿಲ್ಲ. ಇವ್ರು ನಮ್ಮ ಸಂಬಂಧ, ಇವ್ರು ನಮ್ಗೆ ಹಾಗೆ, ನಮ್ಗೆ ಹೀಗೆ ಅಂತ ನಾವು ಅವ್ರಿಗೆ ಪಾಸ್ ಮಾಡಲಿಲ್ಲ ಅಂದರೆ ಮಕ್ಕಳಿಗೆ ಅದು ತುಂಬ ದ್ರೋಹ ಆಗುತ್ತೆ. ಮಕ್ಕಳಿಗೆ ಮೋಸ ಮಾಡಬೇಕಾಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಬಿಡಿ. ಅವ್ರು ಮಕ್ಕಳು ಓದ್ತಾರೆ, ಅದೇನು ಸಮಸ್ಯೆನೇ ಇಲ್ಲ. ಓದ್ತಾರೆ. ಒಟ್ಟಿನಲ್ಲಿ ಮಕ್ಕಳು ಓದೋದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಮೊಬೈಲ್ ಬಿಟ್ಕೊಡ್ಬೇಕು. ಮಕ್ಕಳು ಇದ್ದಷ್ಟು ಸಮಯ ಮೊಬೈಲ್ನ ಆದರೆ ನಿಮ್ಗೆ ಗೊತ್ತೇ ಇಲ್ಲ ಅಂದ್ರೆ ಸೈಲೆಂಟ್ ಮಾಡಿ. ಇನ್ನೊಂದು ಟಿವಿನ ಆಫ್ ಮಾಡಬೇಕು. ಇವೆರಡನ್ನೂ ನೀವು ಆಫ್ ಮಾಡಿಬಿಟ್ರೆ ಮಕ್ಕಳಿಗೆ ಅದಕ್ಕಿಂತ ನೀವು ಕೊಡೋ ಕೊಡುಗೆ ಇನ್ಯಾವುದೂ ಇಲ್ಲ ಈಗ ಪ್ರಸ್ತುತವಾದಂಥ ಸಮಾಜದಲ್ಲಿ. ಇದಿಷ್ಟೇ. ಇವ್ರು ಹೇಳಿದಾಗ ಆಗಲತ್ತ ನೀವು ಎಷ್ಟು ಬೇಕಾದ್ರೂ ಅಮೆಝಾನ್, ಫ್ಲಿಪ್ಕಾರ್ಟಿಂದ ತರಿಸ್ತಾರೆ, ಅದೇನು ಸಮಸ್ಯೆ ಇಲ್ಲ. ಮಕ್ಕಳು ಇರುವಾಗ ಮನೇಲಿ ಅಷ್ಟು ಹೊತ್ತು ಪುಸ್ತಕ ಓದೋದು, ಇಲ್ಲ ಸಂಗೀತ ಕೇಳೋದು, ರೇಡಿಯೋ ಕೇಳೋದು. ನೀವು ರೇಡಿಯೋ ಮನೇಲಿ ಸುಮ್ಮನೆ ಹಾಕ್ಬಿಡಿ. ಎಷ್ಟು ವಿಷಯಗಳು ನಿಮಗೆ ಸಿಗುತ್ತೆ, ಮಕ್ಕಳಿಗೆ ಎಷ್ಟು ವಿಷಯಗಳು ಪಾಸ್ ಆಗುತ್ತೆ ಅಂತಂದ್ರೆ ಅಷ್ಟು ಚೆಂದಾಗಿದೆ ರೇಡಿಯೋ. ಅದರಲ್ಲೂ ವಿಶೇಷವಾಗಿ ನೀವು FM ಎಲ್ಲ ಬಿಟ್ಬಿಡಿ, ಅಲ್ಲಿ ಜಿಂಗಿ ಚಕ್ಕ ಆಟ ಮಗನೇ ಅದು. ನೀವು ಆಕಾಶವಾಣಿ ಮೈಸೂರು ಕೇಂದ್ರ ಕೇಳಿ, ತುಂಬ ಅದ್ಭುತವಾದ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದಾರೆ. ಆಯ್ತಾ, ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಿಮಗೂ ಆರೋಗ್ಯದಿಂದ ಹಿಡಿದು, ಶಿಕ್ಷಣದಿಂದ ಹಿಡಿದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಚಿಂತನೆಯಿಂದ ಎಲ್ಲವನ್ನೂ ಒಳಗೊಂಡಂಥ ರೇಡಿಯೋ. ಹಾಗಾಗಿ ಇವತ್ತು ನಿಜವಾಗ್ಲೂ ತುಂಬ ದಿವಸ ಆಗಿತ್ತು ಮಕ್ಕಳ ಹಾಡು ಕೇಳಿರಲಿಲ್ಲ. ನಮಗೆ ಸಂತೋಷ ಕೊಡೋ ಕ್ಷಣಗಳಿತ್ತು, ಸಂತೋಷ ಕೊಡೋ ಸಮಯ ಆಯಿತು. ಈ ಮಕ್ಕಳು ಏನೇನು ಹಾಡು ಹೇಳಿದ್ರು ಆ ಹಾಡಿನ ಮುಖಾಂತರನೇ ಇವತ್ತು ನಾವು ಸಿನಿಮಾ ನಟ ಆಗಿರ್ಬೋದು, ಸರ್ರು ಅದ್ಭುತವಾದ ಮೇಷ್ಟ್ರ ಆಗಿರ್ಬೋದು, ರಾಜೇಶ್ ಅವರು ಹಿಂದೂ ಪತ್ರಿಕೆಯಲ್ಲಿ ವ್ಯವಸ್ಥಾಪಕರಾಗಿದ್ದಾರೆ. ಅಂದರೆ ಅವರು ಕಮರ್ಷಿಯಲ್ ಪಾಯಿಂಟ್ ನೋಡೋದು, ನೀವು ಕಮರ್ಷಿಯಲ್ ಆದರೆ ಅವ್ರು ನೋಡೋದು ಕಮರ್ಷಿಯಲ್. ಇಲ್ಲಿ ಬಂದು ನಾಟಕ ಮಾಡ್ತಾರೆ, ಅಲ್ಲಿ ಇವರು ಕಮರ್ಷಿಯಲ್ಲೇ ನೋಡೋದು, ಇಲ್ಲಿ ಬಂದು ನಾಟಕ ಮಾಡ್ತಾರೆ. ಅಂದರೆ ನಮ್ಮನ್ನ ನಾವು ರೂಪಿಸ್ಕೊಂಡಿರೋದಕ್ಕೆ ಸಾಧ್ಯ ಆಗಿದ್ದು ಈ ಮಕ್ಕಳು ಏನೇನು ಹಾಡುಗಳು ಹೇಳಿದ್ರು ಆ ಹಾಡಿನ ಒಳಗಿನ ಭಾವ ನಮ್ಮನ್ನ ಇವತ್ತು ಎಚ್ಚರಿಸುತ್ತೆ. ಈಗ ಪ್ರಾರಂಭದಲ್ಲಿ ಹಾಡು ಹೇಳಿದ್ರಲ್ಲ ಮಕ್ಕಳು, ಅದು ಯಾವತ್ತೂ ನಮಗೆ ಎಚ್ಚರಿಸುತ್ತೆ. ಸುಳ್ಳಿನ ನಡುವೆ ಸತ್ಯವನ್ನಾಡುವ ಅದನ್ನ ಕಲಿಸು. ಹೌದು, ಸುತ್ತಮುತ್ತ ಸುಳ್ಳೇ ನಡೀತಾ ಇದೆ, ಅದನ್ನ ನೀನು ಏನು ಮಾಡೋಕ್ಕಾಗಲ್ಲ. ಅದು ನಾನು ಸತ್ಯ ಹೇಳ್ಬೋದಾ, ನನ್ನ ಮಗ ಸತ್ಯ ಹೇಳ್ಬೋದಾ? ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಆಮೇಲೆ ಮಕ್ಕಳಿಗೆ ನೀವು ಯಾವತ್ತು ಫೀಸ್ ಲೆಕ್ಕ ಹೇಳ್ಬೇಕು. ಇವಾಗ ಏನಾಗಿದೆ, ಏನೋ ಓದ್ತಾ ಇಲ್ಲ, ಏನು 1 ಲಕ್ಷ ರೂಪಾಯಿ ಫೀಸ್ ಕಟ್ಟಿಲ್ವಾ, ಸರಿ ಓದ್ಸೋ ಕಡೆ ನೀನು ನಿನ್ನ ಮಗನಿಗೆ ಅಂತ ಹೆಂಡತಿ ಬೈತಾ ಇರ್ತಾರೆ. ಆಯ್ತಾ, ಈ ಸ್ಕೂಲ್ ಸೇರಿಸಿ ಅಂತ ಪಾಪ ಅವ್ರು ಏನು ಕೇಳಿದ್ರೆ ನಿಮ್ಮನ್ನ ನಾನು ಈ ಸ್ಕೂಲ್ಗೆ ಸೇರಿಸು ಅಂತ. ಇಲ್ಲಲ್ಲ, ನೀವು ಸೇರಿಸೋ ನಿಮ್ಮ ಆಸೆ, ನಿಮ್ಗೋಸ್ಕರ ನೀವು ಸೇರಿಸ್ಕೊಂಡಿರ್ಬೇಕಾದ್ರೆ ಆ ಮಕ್ಕಳು ಸುಮ್ಮನೆ ಬಿಟ್ಬಿಡಿ, ಸುಮ್ಮನೆ ಮಾತಾಡ್ಬೇಡಿ. ನೀವು ಅಲ್ಲಿಂದನೇ ಶುರು ಆಗುತ್ತೆ. 75,000, 40,000, 1 ಲಕ್ಷ, 1.25 ಲಕ್ಷ ನೀವು ಸ್ಕೂಲ್ ಫೀಸ್ ಕೊಡ್ತಾ ಇದ್ದಾಗಲೇ ಶುರು ಆಗುತ್ತೆ. ಮೊನ್ನೆ ಒಂದು ಶಾಲೆಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅತ್ಯದ್ಭುತವಾದ ಕಾರ್ಯಕ್ರಮ. ಆ ಶಾಲೆಯಲ್ಲಿ ಟೀಚರ್ಸು ಪೇರೆಂಟ್ಸ್ಗಳಿಗೆ ಗೆದ್ದುಕೊಳ್ತಾರೆ.
ಮಕ್ಕಳಿಗೆ ಅದು ಕಷ್ಟ. ಯಾಕಂತಂದ್ರೆ 1.5 ಲಕ್ಷ ಕೊಟ್ಟು ಸೇರಿಸಿರೋದು ಮಕ್ಕಳನ್ನ. ಆ ಮ್ಯಾನೇಜ್ಮೆಂಟ್ ಹೇಳ್ಬಿಟ್ಟಿದೆ, ಟೀಚರ್ಸ್ ಯಾರು ಏನ್ ಪ್ಲೀಸಿಂಗ್ ಮಾಡ್ತಾರೆ. ಬನ್ನಿ ಮಕ್ಕಳೇ, ಪ್ಲೀಸ್ ಮಕ್ಕಳೇ, ಕೂತ್ಕೊಳ್ಳಿ ಮಕ್ಕಳೇ, ನಿಂತ್ಕೊಳ್ಳಿ ಮಕ್ಕಳೇ, ಮಕ್ಕಳೇ ಅಂತ. ಈ ರೀತಿ ಒಂದು ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಈ ರೀತಿ ಮಕ್ಕಳನ್ನ ಪಡೆದಂತ ನೀವು ಧನ್ಯರು. ಅದ್ಭುತವಾಗಿ ಇವತ್ತು ಹಾಡು, ಅದ್ಭುತವಾಗಿ ನೀವು ನಿಜವಾಗ್ಲೂ ಧನ್ಯರು. ಸಂತೋಷ ಪಡಬೇಕಾದ ಸಮಯ ಕ್ಷಣ ಇವತ್ತು ಈ ಭಾನುವಾರ. ಚಿಕ್ಕ ಮಕ್ಕಳ ಬಾಯಲ್ಲಿ ಅಂತಂಥ ಒಂದು ತಾತ್ವಿಕವಾದಂಥ, ನೈತಿಕವಾದಂತಹ, ಮೌಲ್ಯಯುತವಾದಂತಹ ಅಂಥ ಫಿಲಾಸಫಿಯನ್ನು ಒಳಗೊಂಡಂತಹ ಹಾಡುಗಳನ್ನ ಕೇಳೋದಿದೆಯಲ್ಲ, ಆ ಮಕ್ಕಳಿಗೆ ಅರ್ಥ ಆಗದೆ ಇರೋದಾದ್ರೆ ಗುಣಗುಣಿಸ್ತಾ ಮಕ್ಕಳಿಗೆ ಮುಂದೆಲ್ಲೋ ಅದು ಸಹಾಯ ಮಾಡುತ್ತೆ. ಈ ಒಂದು ಮೌಲ್ಯಯುತವಾದಂತಹ ವಾತಾವರಣನ ನಿರ್ಮಾಣ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅದು ನಾವು ಸತತವಾಗಿ ಆಯಾಮ ಅಕಾಡೆಮಿ ಕಡೆಯಿಂದ ಮಾಡ್ತಾನೆ ಬಂದಿದ್ದೀವಿ. ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋದು, ಚಿಕ್ಕ ಮಕ್ಕಳ ಜೊತೆ ಒಡನಾಟ ಮಾಡೋ ಸಂತೋಷ ಇದೆಯಲ್ಲ, ಅದು ಎಲ್ಲೂ ಸಿಗಲ್ಲ. ಆ ಸಂತೋಷವನ್ನ ಸದಾ ನಾನು, ಶಾಂಭವಿ, ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ಇಡೀ ಬಳಗ ಅದೆಲ್ಲರೂ ಆ ಹುಡುಕಾಟದಲ್ಲೇ ನಾವಿದ್ದೀವಿ. ಅದನ್ನು ಎಷ್ಟು ಪಾಸ್ ಮಾಡೋಕ್ಕಾಗುತ್ತೋ ಮಕ್ಕಳಿಗೆ ಪಾಸ್ ಮಾಡೋಣ. ಕೊನೆಗೆ ಮಕ್ಕಳು ಹೇಳಿದಾಗೆ ಅದಾಗಿದ್ದೇ ಬರುವಂಥ ನೀರು, ಗಾಳಿ, ಬೆಳಕನ್ನ ಮಕ್ಕಳಿಗೆ ಉಳಿಸೋದಾದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಏನೇನಿಲ್ಲ. ಸೊ ಇಷ್ಟು ಹೇಳಿ ಜಾಸ್ತಿ ಮಾತಾಡ್ತಿರ್ತಾರೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಅತಿಥಿಗಳಿಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಸಾರಥ್ಯ ವಹಿಸಿದಂಥ ಪುರುಷೋತ್ತಮ ಅವರು ಹೊರಡಬೇಕಾಗಿದೆ. ನೀವೇ ನೋಡಿದ್ರಿ, ಮಕ್ಕಳ ಜೊತೆಗೆ ಅದ್ಭುತವಾಗಿ ಅವರು ಮ್ಯೂಸಿಕ್ನ ಕಂಪನಿ ಮಾಡಿದ್ದಾರೆ. ಅವರಿಗೆ ನಾವೆಲ್ಲರೂ ಆಯಾಮ ಅಕಾಡೆಮಿಯ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೆ ಗುರುದತ್ ಅವರು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ರಿದಮಿಸ್ಟ್ ಆಗಿ ಇರ್ತಾರೆ. ನಮ್ಮ ಮಕ್ಕಳ ಜೊತೆಗೆ ಯಾವತ್ತಿಗೂ, ನಮ್ಮ ಆಯಾಮ ಜೊತೆಗೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಆಯಾಮ ಅಕಾಡೆಮಿಯ ಜೊತೆಗೆ ಸದಾ ಓಕೆ ಮಕ್ಕಳೇ, ಥ್ಯಾಂಕ್ ಯು. ಚೆನ್ನಾಗಿ ಹಾಡಿದ್ರಿ. ಎಲ್ಲ ಪೋಷಕರಿಗೂ ಇಷ್ಟ ಆಗಿದೆ ಕಾರ್ಯಕ್ರಮ, ಖುಷಿ ಪಟ್ಟಿದ್ದೀರಿ ಅಂತ ಅನ್ಕೋತಾ ಇಷ್ಟೊತ್ತು ಸಾವಧಾನವಾಗಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳಬೇಕಾಗಿರೋದು ಪೋಷಕರಿಗೇನೆ. ಯಾಕಂದರೆ ನಾನು ಯಾವುದೇ ಸಂಸ್ಥೆ, ನಾವು ಟೀಚರ್ಸು ಏನೇನು ಮಾಡಿದ್ರು ಪೋಷಕರ ಸಹಕಾರ, ಬೆಂಬಲ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. ಇಷ್ಟು ಮಕ್ಕಳನ್ನ ನೀವು ಬೆಂಬಲಿಸ್ತಾ, ಅವ್ರನ್ನ ಪ್ರೋತ್ಸಾಹಿಸ್ತಾ ಇದ್ದೀರಾ. ಇದೇ ಥರ ಪ್ರೋತ್ಸಾಹ ನೀಡ್ತಾ ಇರಿ ಮಕ್ಕಳಿಗೆ ಮತ್ತು ನಮಗೆ ಅಂತ ನಿಮ್ಮನ್ನು ಕೇಳ್ಕೊತಾ ಶುಭರಾತ್ರಿ.